ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ನೋಡು ಎಂಬುದು ಹಳೆ ಮೈಸೂರು ಸೀಮೆಯ ನಾಣ್ಣುಡಿ. ಇಂದು ಶಿವರಾತ್ರಿ ಶಿವಯೋಗಿಗಳ ರಥೋತ್ಸವ. ಈ ರಥೋತ್ಸವದ ವೈಭವವನ್ನು ಕಣ್ತುಂಬಿಕೊಳ್ಳೋಣ ಬನ್ನಿ. ಸಾವಿರಾರು ಭಕ್ತರ ಜಯಘೋಷಗಳೊಂದಿಗೆ ಸುತ್ತೂರು ಶಿವರಾತ್ರೀಶ್ವರ ಶಿವಯೋಗಿಗಳ ರಥೋತ್ಸವ ಮಂಗಳವಾರ ಅದ್ದೂರಿಯಾಗಿ ನಡೆಯಿತು. ನಾಡಿನ ವಿವಿಧ ಮೂಲೆಗಳಿಂದ ಬಂದಿದ್ದ ಭಕ್ತರು ಬೆಳಗಿನಿಂದಲೇ ಗ್ರಾಮದ ರಥ ಸಾಗುವ ಬೀದಿಯಲ್ಲಿ ಜಮಾಯಿಸಿದ್ದರು. ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ವಲಾರ್ ಶಿವಾನಂದ ಪುಲಿಪ್ಪನಿ ಪಾತಿರಕ್ಕರ ಸ್ವಾಮೀಜಿ, ಶಾಸಕರಾದ ಜಿಟಿ ದೇವೇಗೌಡ, ತನ್ವೀರ್ ಸೇಠ್, ಸಿಎನ್ ಅಶ್ವತ್ಥನಾರಾಯಣ ಅವರು ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸಿ ರಥದ ಮಿಣಿ ಎಳೆದು ರಥೋತ್ಸವಕ್ಕೆ ಚಾಲನೆ ನೀಡಿದರು. ಕರ್ತೃಗದ್ದುಗೆ ಆವರಣದಲ್ಲಿ ಭಕ್ತರು ಹರಹರ ಮಹಾದೇವ, ಜೈ ಶಿವರಾತ್ರೀಶ್ವರ ಎಂಬ ಘೋಷಣೆಗಳನ್ನು ಕೂಗುತ್ತಾ ಹೆಬ್ಬಾವಿನ ಗಾತ್ರದ ಮಿಣಿ ಎಳೆಯುತ್ತಿದ್ದರೆ ರಾಜ ಟಿವಿಯಲ್ಲಿ ರಥವು ಸಾಗಿತ್ತು. ನೆರೆದಿದ್ದ ಜನ ರಥಕ್ಕೆ ಹಣ್ಣು ಜವನ ಎಸೆದು ನಮಿಸಿದರು. ಜಾನಪದ ಕಲಾ ತಂಡಗಳೊಂದಿಗೆ ಪುಷ್ಪಾಲಂಕೃತ ರಥವು ಕ್ರಮಿಸುವಾಗ ತಮಟೆ, ನಗಾರಿ ವಾದ್ಯಗಳ ನಾದವು ಮುಗಿಲು ಮುಟ್ಟಿತ್ತು. ಮುಂದೆ ಸಾಗುತ್ತಿದ್ದ ಯಾಂತ್ರೀಕೃತ ಆನೆಯ ಮೇಲಿದ್ದ ಶಿವರಾತ್ರೀಶ್ವರ ಭಾವಚಿತ್ರಕ್ಕೂ ಭಕ್ತವೃಂದ ಕೈಮುಗಿಯಿತು. ಸುತ್ತೂರು ಮೂಲ ಮಠದವರೆಗೂ ಭಕ್ತರು ರಥದೊಂದಿಗೆ ಹೆಜ್ಜೆ ಹಾಕಿದರು. ರಥೋತ್ಸವದ ಮೆರವಣಿಗೆಯಲ್ಲಿ ಸಾಗಿದ 40 ಕಲಾ ತಂಡಗಳು ಶಿಸ್ತಿನಲ್ಲಿ ಹೆಜ್ಜೆ ಹಾಕಿದವು. ನಂದಿ ಧ್ವಜ ಕುಣಿತ ರಥದ ಮುಂಭಾಗವಿತ್ತು. ನಗಾರಿಯ ಸದ್ದಿಗೆ ಕಂಬದ ಗೆಜ್ಜೆಗಳನ್ನು ಝಲ್ಲೆನಿಸುತ್ತಾ ಕಲಾವಿದರು ಹೆಜ್ಜೆ ಹಾಕಿದರು. ವೀರಭದ್ರನ ವೇಷಧಾರಿ, ಲಿಂಗಧೀರರ ನೃತ್ಯ, ನಾದಸ್ವರ ಕಲಾವಿದರ ಪ್ರದರ್ಶನ, ಸ್ಯಾಕ್ಸೋಫೋನ್ ವಾದನ ಮೋಡಿ ಮಾಡಿತು. ಪೂಜಾ ಕುಣಿತ, ಗಾರುಡಿ ಗೊಂಬೆಗಳು ಎಲ್ಲರ ಗಮನ ಸೆಳೆದರೆ ಚಾಮರಾಜನಗರದ ಕಲಾವಿದರ ಡೊಳ್ಳು ಕುಣಿತ ಎಲ್ಲರನ್ನೂ ಕುಣಿಸಿತು. ತಮಟೆ, ನಗಾರಿಯ ನಾದ, ಗೊರವರ ಕುಣಿತ ಮತ್ತು ಸುಗ್ಗಿ ಕುಣಿತ, ಕೋಲಾಟ ನೆರೆದ ಭಕ್ತರನ್ನು ರಂಜಿಸಿದವು. ಕಲಾವಿದರ ಕಂಸಾಳೆ, ದಾನಪಟ್ಟಿ ನೃತ್ಯ, ವೀರ ಮಕ್ಕಳ ಕುಣಿತ ಜಾತ್ರೆಯ ಸಂಭ್ರಮವನ್ನು ದುಪ್ಪಟ್ಟಾಗಿಸಿತು. ಚೆಂಡೆ ಮೇಳ, ಕರಡಿ ಮಜಲು, ಮಂಗಳೂರಿನ ಹುಲಿವೇಷ ಜನರನ್ನು ಆಕರ್ಷಿಸಿತು. ರಥವು ದೊಡ್ಡಮ್ಮ ತಾಯಿ ದೇವಸ್ಥಾನದ ವೃತ್ತ ಬಳಸಿ ಕರ್ತೃಗದ್ದುಗೆಗೆ ಮರಳುವುದರೊಂದಿಗೆ ರಥೋತ್ಸವ ಸಂಪನ್ನಗೊಂಡಿತು.